ಇನ್ನು ಎನ್ಐಎಯಿಂದ ಬಂಧಿತರಾಗಿರುವಂತಹ ಮೂವರು ಶಂಕಿತ ಉಗ್ರರ ಬಂಧನ ಏನಾಗಿತ್ತು, ಅವರ ತನಿಖೆ ಬಹಳ ಜೋರಾಗಿ ನಡೀತಾ ಇದೆ. ಎನ್ಐಎ ಮೊನ್ನೆ ನಡೆಸಿದಂತಹ ಭರ್ಜರಿ ಕಾರ್ಯಾಚರಣೆ, ಈ ಕಾರ್ಯಾಚರಣೆಯಲ್ಲಿ ಮೂವರನ್ನ ವಶಕ್ಕೆ ಪಡೆದಿದ್ರು. ವಶಕ್ಕೆ ಪಡೆದ ನಂತರ ತನಿಖೆ ನಡೀತಾ ಇದೆ, ಅವರ ವಿಚಾರಣೆ ನಡೀತಾ ಇದೆ, ಸ್ಫೋಟಕ ವಿಷಯಗಳು ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಈ ಮೂವರು ಬಾಯ್ಬಿಟ್ಟಂತಹ ವಿಷಯಗಳು ಏನು? ಎನ್ಐಎಯಿಂದ ಮೂವರು ಶಂಕಿತ ಉಗ್ರರ ಬಂಧನ, ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎನ್ಐಎ ತನಿಖೆಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಎಸ್ಕೇಪ್ ಪ್ಲಾನು ಫೇಲ್ ಆಗತ್ತೆ, ಉಗ್ರ ಸುಮ್ಮನಿರಲ್ಲ. ಜೈಲ್ನಲ್ಲಿ ಟೀಮ್ ಅನ್ನ ರೆಡಿ ಮಾಡ್ತಾ ಇದ್ದ ಈ ಉಗ್ರ ನಾಸಿರ್. ಜುನೈದ್ ಟೀಮ್ ಫೇಲ್ ಆಗಿತ್ತು ಅಂತ ಮತ್ತೆ ಟೀಮ್ ರೆಡಿ ಆಗುತ್ತೆ. ಎಸ್ಕೇಪ್ ಆಗೋ ಪ್ಲಾನ್ ಫೇಲ್ ಆಗ್ತಾ ಇದ್ದಂತೆ ಉಗ್ರ ಸೈಲೆಂಟ್ ಆಗೋದಿಲ್ಲ. ಜೈಲ್ನಲ್ಲಿ ಟೀಮ್ ಅನ್ನ ರೆಡಿ ಮಾಡ್ತಾ ಇದ್ದ ಉಗ್ರ ನಾಸಿರ್. ಜುನೈದ್ ಟೀಮ್ ಫೇಲ್ ಆಗಿತ್ತು ಅಂತ ಮತ್ತೊಂದು ಟೀಮ್ ಅನ್ನ ರೆಡಿ ಮಾಡಿದ್ದ. ಜೈಲಿನಿಂದ ಎಸ್ಕೇಪ್ ಆಗೋದಕ್ಕೆ ಹಂತ ಹಂತವಾಗಿ ಪ್ಲಾನ್ ಅನ್ನ ರೂಪಿಸಿದ್ದ. ಡಾಕ್ಟರ್ ನಾಗರಾಜ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯನಾಗಿದ್ದವರು. ಈ ಡಾಕ್ಟರ್ ನಾಗರಾಜ್ನ ಮೂಲಕ ಯುವಕರಿಗೆ ತರಬೇತಿಯನ್ನ ಕೊಡ್ತಾ ಇದ್ದ. ಜೈಲಿಗೆ ಬಂದು ಸೇರುವಂತಹ ಮುಸ್ಲಿಂ ಯುವಕರೇ ಈತನ ಟಾರ್ಗೆಟ್ ಆಗಿದೆ. ಏನಂತ ಹೇಳ್ತಾ ಇದ್ದ, ಅವ್ರ ತಲೆಗೆ ಏನ್ ತುಂಬುತ್ತಾ ಇದ್ದ, ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಿಂಬಿಸಿದ್ದ ಇದ್ದ. ತಾನು ಎಸ್ಕೇಪ್ ಆಗೋದಕ್ಕೆ ಹಂತ ಹಂತವಾಗಿ ಪ್ಲಾನ್ ಅನ್ನ ಮಾಡಿದ್ದ. ಡಾಕ್ಟರ್ ನಾಗರಾಜ್ನ ಮೂಲಕ ಯುವಕರಿಗೆ ತರಬೇತಿಯನ್ನ ಕೊಡ್ತಾ ಇದ್ದ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಭಯೋತ್ಪಾದಕ ಟಿ ನಾಸಿರ್ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಇದ್ದ. ಜೈಲಿನಲ್ಲಿ ಇದ್ದುಕೊಂಡೇ ಏನೇನೆಲ್ಲ ಆಟಗಳನ್ನ ಆಡಬೇಕೋ ಅದನ್ನ ಆಡಿದ್ದ. ಸಹಕಾರ ಕೊಟ್ಟವರು ಯಾರು? ಸಹಕಾರ ಕೊಟ್ಟವರು ಎಎಸ್ಐ ಚಾಂದ್ ಪಾಷಾ ಮತ್ತು ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್. ಮುಸ್ಲಿಂ ಯುವಕರಿಗೆ ಉಗ್ರವಾದದ ಪ್ರೇರಣೆಯನ್ನ ಕೊಡ್ತಾ ಇದ್ರ. ವೈದ್ಯ ಅನ್ನೋ ಕಾರಣಕ್ಕೆ ಕೈದಿಗಳ ಬಳಿ ಹೋಗ್ತಾ ಇದ್ದ ಡಾಕ್ಟರ್ ನಾಗರಾಜ್. ತಾನೊಬ್ಬ ವೈದ್ಯ, ಆತ ಜೈಲಿನಲ್ಲಿ ಮನೋವೈದ್ಯನಾಗಿತ್ತು. ಮಾಡ್ತಾ ಇದ್ದ ಕೆಲಸ ಏನು? ಕೈದಿಗಳ ಬಳಿ ಹೋಗ್ತಾ ಇದ್ದ ವೈದ್ಯ ಅನ್ನೋ ಕಾರಣಕ್ಕೆ. ಯಾವುದೇ ತಕರಾರಿಲ್ಲದೆ ಅಧಿಕಾರಿಗಳು ಒಳಗಡೆ ಬಿಡ್ತಾ ಇದ್ರು. ಹೊರಗಡೆ ಬರೋದಕ್ಕೆ ಜೈಲಲ್ಲೇ ಪ್ಲಾನ್ ಮಾಡಿದ್ದ ಉಗ್ರ. ವೈದ್ಯ ಎಎಸ್ಐ ಟೀಮ್ ರೆಡಿ ಮಾಡಿದ್ದ ನಾಸಿರ್. ಹೇಗೆ ಮೋಟಿವೇಟ್ ಮಾಡಬೇಕು ಇಬ್ಬರಿಗೂ ಹೇಳ್ಕೊಟ್ಟಿದ್ದ. ಅದನ್ನು ಹೊರಗಡೆ ಬರೋದಕ್ಕೆ ಜೈಲಲ್ಲೇ ಕೂತು ಭರ್ಜರಿ ಪ್ಲಾನ್ ಮಾಡಿದ್ದ. ಡಾಕ್ಟರ್ ನಾಗರಾಜ್ ಹಾಗೂ ಎಎಸ್ಐ ಚಾಂದ್ ಪಾಷಾ. ಮೊದಲಿಗೆ ಇವರಿಬ್ಬರ ಮೈಂಡ್ ವಾಶ್ ಮಾಡಿದ್ನ ನಾಸಿರ್. ನಾಗರಾಜ್ ಪದೇ ಪದೇ ಯಾವ ಬಾರಕ್ಕಿಗೆ ಹೋಗ್ತಾ ಇದ್ದ, ಯಾರ್ಯಾರನ್ನ ಮಾತನಾಡಿಸ್ತಾ ಇದ್ದ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಒಂದಷ್ಟು ಇನ್ಫಾರ್ಮೇಶನ್ ಗೊತ್ತಿದೆ ಎನ್ಐಎ ಟೀಮ್ಗೆ. ಡಾಕ್ಟರ್ ನಾಗರಾಜ್ ಪದೇ ಪದೇ ಯಾವ ಬಾರಕ್ಕಿಗೆ ಎಂಟ್ರಿ ಕೊಡ್ತಿದ್ದ, ಯಾರ್ಯಾರನ್ನ ಮಾತನಾಡಿಸ್ತಾ ಇದ್ದ, ಇದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದ. ಮನೋವೈದ್ಯ ಡಾಕ್ಟರ್ ನಾಗರಾಜ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕೆಲಸ ಮಾಡೋದು. ಈತನ ಜೊತೆಗೆ ಅಲ್ಲೇ ಎಎಸ್ಐ ಆಗಿದ್ದ ಚಾಂದ್ ಪಾಷಾ. ಇವರಿಬ್ಬರ ಮೈಂಡ್ ವಾಶ್ ಅನ್ನ ಭಯೋತ್ಪಾದಕ ಟಿ ನಾಸಿರ್ ಮಾಡಿದ್ನ. ಇವರಿಬ್ಬರನ್ನ ಇಟ್ಕೊಂಡು ಕೆಲ ಯುವಕರಿಗೆ ತರಬೇತಿಯನ್ನ ಕೊಡ್ತಾ ಇದ್ದ. ಒಂದು ಟೀಮ್ ಅನ್ನ ರೆಡಿ ಮಾಡಿದ್ದ. ತಾನು ಎಸ್ಕೇಪ್ ಆಗೋ ಪ್ಲಾನ್ ಫೇಲ್ ಆಗ್ತಾ ಇದ್ದಂತೆ ಮತ್ತೊಂದು ಸ್ಟ್ರಾಂಗ್ ಟೀಮ್ ಅನ್ನ ರೆಡಿ ಮಾಡಿದ್ನಂತೆ. ಈಗ ಬಂಧನಕ್ಕೊಳಗಾಗಿರೋ ಈ ಮೂವರ ತನಿಖೆ ನಡೀತಾ ಇದೆ. ಒಂದು ಎಎಸ್ಐ ಚಾಂದ್ ಪಾಷಾ, ಇನ್ನೊಬ್ಬ ಪರಪ್ಪನ ಅಗ್ರಹಾರದ ಮನೋವೈದ್ಯ ಡಾಕ್ಟರ್ ನಾಗರಾಜ್, ಮತ್ತೊಬ್ಬಾಕೆ ಜುನೈದ್, ತಲೆಮರೆಸಿಕೊಂಡಿರುವಂತ ಮತ್ತೊಬ್ಬ ಉಗ್ರನ ತಾಯಿ ಫಾತಿಮಾ. ಆಕೆಯ ಬಂಧನ ಕೂಡ ಆಗಿದೆ. ಮೂವರ ವಿಚಾರಣೆ ಕೂಡ ನಡೀತಾ ಇದೆ. 4 ರಿಂದ 5 ತಂಡ ವಿಚಾರಣೆ ನಡೆಸ್ತಾ ಇದೆ, ತೀವ್ರ ತನಿಖೆ ಮಾಡ್ತಾ ಇದೆ. ಆರೋಪಿಗಳ ವಿಚಾರಣೆಯನ್ನ ಒಂದು ತಂಡ ನಡೆಸ್ತಾ ಇದೆ, ಮತ್ತೊಂದು ತಂಡ ಕೈದಿಗಳು ಸಿಬ್ಬಂದಿಯ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ತಂಡದಿಂದ ಬಂಧಿತರ ಟ್ರಾವೆಲ್ ಹಿಸ್ಟ್ರಿ ಏನಿದೆ,
ಎಲ್ಲೆಲ್ಲಿ ಹೋಗಿದ್ರು, ಯಾರನ್ನ ಮೀಟ್ ಮಾಡಿದ್ರು, ಏನಾದ್ರೂ ಖರೀದಿ ಮಾಡಿದ್ರಾ ಅಂತ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದು ತಂಡ ಮೊಬೈಲ್ ಡೇಟಾ ಸರ್ಚ್ ಮಾಡ್ತಾ ಇದ್ದಾರೆ. ವಾಟ್ಸ್ಆಪ್, ಟೆಲಿಗ್ರಾಮ್ ಈ ಗ್ರೂಪ್ಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ತನಿಖೆಯನ್ನ NIA ಟೀಮ್ ಮುಂದುವರೆಸಿದೆ. 4-5 ತಂಡಗಳಿಂದ ತನಿಖೆ ನಡೀತಾ ಇದೆ. ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿ ಇದೆ. ಒಂದು ತಂಡ ಬಂಧಿತರ ಟ್ರಾವೆಲ್ ಹಿಸ್ಟ್ರಿ, ಒಂದು ತಂಡ ಈಗ ಯಾರು ಅರೆಸ್ಟ್ ಆಗಿದ್ದಾರೋ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರಿಂದ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಬಾಯ್ಬಿಡಿಸ್ತಾ ಇದ್ದಾರೆ. ಮತ್ತೊಂದು ತಂಡ ಕೈದಿ ಸಿಬ್ಬಂದಿ ವಿಚಾರಣೆ, ಇನ್ನೊಂದು ತಂಡ ಬಂಧಿತರ ಟ್ರಾವೆಲ್ ಹಿಸ್ಟ್ರಿ, ಎಲ್ಲಿ ಹೋಗಿದ್ರು, ಯಾರನ್ನ ಭೇಟಿಯಾಗಿದ್ರು, ಏನ್ ಖರೀದಿ ಮಾಡಿದ್ರು. ಮತ್ತೊಂದು ತಂಡ ಮೊಬೈಲ್ ಡೇಟಾವನ್ನ ಸರ್ಚ್ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈಗ ಬಂಧನಕ್ಕೊಳಗಾಗಿರುವಂತ ಈ ಮೂವರು ಬಾಯಿ ಬಿಡಿಸ್ತಾ ಹೋದ್ರೆ ಹಲವು ಸ್ಫೋಟಕ ವಿಷಯಗಳು ಹೊರಗಡೆ ಬರುತ್ತೆ. ಈಗಾಗಲೇ ಒಂದಷ್ಟು ವಿಷಯಗಳು ಹೊರಗಡೆ ಬಂದಿದೆ. ಸೊ ಒಬ್ಬೊಬ್ರು ಮಾಡಿದಂತ ಕೆಲಸ ಬಹಳ ಶಾಕಿಂಗ್ ಆಗಿದೆ. ಜೈಲ್ನ ಒಳಗಡೆ ಇದ್ದುಕೊಂಡೇ ಉಗ್ರನಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಇವರು ಅಂತ. ಸೊ ಈಗ NIA ನಡೆಸ್ತಾ ಇರುವಂತ ತನಿಖೆ ಬಗ್ಗೆ ಸಿಗ್ತಾ ಇರೋ ಡೀಟೇಲ್ಸ್ ಏನೆಲ್ಲ ಅಪ್ಡೇಟ್ಗಳು ಸಿಗ್ತಾ ಇದೆ? ಶ್ವೇತಾ, NIA ಇನ್ವೆಸ್ಟಿಗೇಷನ್ ವೇಳೆ ಸಾಕಷ್ಟು ಒಂದು ಮಾಹಿತಿ NIA ಅಧಿಕಾರಿಗಳಿಗೆ ಸಹಜವಾಗಿ ಒಂದು ಶಾಕ್ ಅನ್ನ ತರುವಂತ ವಿಚಾರವಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಒಂದು ಬೆಂಗಳೂರಲ್ಲಿ ಹಲವು ಪ್ಲೇಸ್ಗಳಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂತಹ ನಾಸೀರ್ ಏನಿದ್ದಾನೆ, ಆನಂತರ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದ್ರೂ ಕೂಡ ಆತ ಸುಮ್ನೆ ಕೂತಿರ್ಲಿಲ್ಲ. ಅಂದ್ರೆ ಜೈಲಲ್ಲಿ ಬರುವಂತಹ ಮುಸ್ಲಿಂ ಅಂದ್ರೆ ಬೇರೆ ಬೇರೆ ಕೇಸ್ನಲ್ಲಿ, ರಾಬ್ರಿ ಕೇಸ್ನಲ್ಲಿ, ಕೊಲೆ ಕೇಸ್ನಲ್ಲಿ ಬರುವಂತಹ ಮುಸ್ಲಿಂ ಕೈದಿಗಳನ್ನ ಆತ ರೆಡಿಕೇಶನ್ ಮಾಡೋದಕ್ಕೆ ಒಂದು ಯತ್ನ ಪಟ್ಟಿರುವಂತದ್ದು ಕೂಡ ವಿಚಾರ ಗೊತ್ತಾಗ್ತಿರುವಂತದ್ದು. ಅಂದ್ರೆ NIA ಅಧಿಕಾರಿಗಳ ತನಿಖೆ ವೇಳೆ ಮತ್ತಷ್ಟು ಒಂದು ಸ್ಫೋಟಕವಾದಂತಹ ವಿಚಾರಗಳು ಗೊತ್ತಾಗ್ತಾನೆ ಇದೆ. ಜೈಲಿನಲ್ಲಿ ಇದ್ಕೊಂಡೆ ಮತ್ತೊಂದು ಒಂದು ಯಂಗ್ ಟೀಮ್ ಅನ್ನ ರೆಡಿ ಮಾಡಿದ್ದ ಈ ನಾಸೀರ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ 2023ರಲ್ಲಿ ಒಂದು ಜುನೈದ್ನ ಗ್ಯಾಂಗ್ ಏನ್ ಅರೆಸ್ಟ್ ಆಗಿತ್ತು, ಆನಂತರವೂ ಕೂಡ ಒಂದು ಯಂಗ್ ಟೀಮ್ ಅನ್ನ ರೆಡಿ ಮಾಡಿದ್ದ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಹೀಗಾಗಿನೇ ಜೈಲಿನಲ್ಲಿದ್ದಂತಹ ಬೇರೆ ಬೇರೆ ಕೈದಿಗಳು ಈತನ ಯಾರೆಲ್ಲ ಸಂಪರ್ಕ ಮಾಡೋದಕ್ಕೆ ಯತ್ನ ಪಟ್ರು ಅವರೆಲ್ಲರನ್ನೂ ಕೂಡ NIA ಅಧಿಕಾರಿಗಳು ಒಂದ್ ಕಡೆ ವಿಚಾರಣೆಯನ್ನ ನಡೆಸ್ತಿದ್ರೆ, ಮತ್ತೊಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಈ ಮೂವರ ಏನ್ ಬಂಧನ ಆಗಿದೆ ಮತ್ತಷ್ಟು ಮಾಹಿತಿಯನ್ನ ಒಂದು ಪಡ್ಕೊಳ್ತಿರುವಂತದ್ದು. ಇದರಲ್ಲಿ ನಾಗರಾಜ್ ಅಂದ್ರೆ ಮನೋವೈದ್ಯನಾಗಿರುವಂತಹ ನಾಗರಾಜನನ್ನ ಬಳಸಿ ಒಂದು ಜೈಲಿನಲ್ಲಿರುವಂತಹ ಮುಸ್ಲಿಂ ಯುವಕರಿಗೆ ರೆಡಿಕೇಶನ್ ಮಾಡೋದಕ್ಕೆ ನಾಸೀರ್ ಯತ್ನ ಪಟ್ಟಿದ್ದ ಅನ್ನೋದು ಕೂಡ NIA ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಅಂದ್ರೆ ಅವರನ್ನ ಒಂದು ಬೇರೆ ಉಗ್ರ ಕೃತ್ಯಕ್ಕೆ ಅವರನ್ನ ಮನಪರಿವರ್ತನೆ ಮಾಡಿ ಅವ್ರನ್ನ ಬಳಸ್ಕೊಳ್ಳೋ ರೀತಿ ನಾಗರಾಜನ್ನು ಕೂಡ ಬಳಸ್ಕೊತಿದ್ದ ಈತ ನಾಸೀರ್ ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಜೈಲಿನಲ್ಲಿರುವಂತಹ ಕೈದಿಗಳನ್ನ ಮೀಟ್ ಮಾಡಿ ನಾಗರಾಜ್ ಅವ್ರಿಗೆ ಸ್ಥೈರ್ಯವನ್ನು ತುಂಬುವಂತ ಕೆಲಸಗಳನ್ನ ಮಾಡ್ತಾ ಇದ್ದ. ಅದು ನಾಸೀರ್ ಅಣತಿಯ ಮೇರೆಗೆ ಈ ರೀತಿ ಕೆಲಸವನ್ನ ನಾಗರಾಜ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಏನಾದ್ರು ಬೇರೆ ಉಗ್ರ ಚಟುವಟಿಕೆಗಳಿಗೆ ಮೋಟಿವೇಟ್ ಮಾಡ್ತಿದ್ನಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ದಾಖಲೆಗಳು ಬೇಕಾಗುತ್ತೆ. NIA ಅಧಿಕಾರಿಗಳು ಈ ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಆತನಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ನಾಗರಾಜ್ ಮತ್ತೆ ASI ಚಾಂದ್ ಪಾಷಾ ಏನಿದ್ದಾರೆ, ಇಬ್ರು ಕೂಡ ಕೈದಿಗಳಿಗೆ ಅಂದ್ರೆ ಬಹುಮುಖ್ಯವಾಗಿ ಜೈಲಿನಲ್ಲಿ ಬರುವಂತಹ ರಾಬ್ರಿ ಕೇಸು, ಕೊಲೆ ಕೇಸು, ಇಂತಹ ಒಂದು ಮುಸ್ಲಿಂ ಯುವಕರಿಂದ ಆಲ್ಮೋಸ್ಟ್ ರಾಬ್ರಿ ಕೇಸ್ ನಲ್ಲಿ ಒಂದು ಯಂಗ್ ಟೀಮ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ. ಹೀಗಾಗಿ ಅವರನ್ನೇ ಒಂದು ಟಾರ್ಗೆಟ್ ಮಾಡಿ ಅವರನ್ನ ಒಂದು ರೆಡಿಕೇಶನ್ ಮಾಡೋದಕ್ಕೆ ಒಂದು ಯತ್ನ ಪಟ್ಟಿರುವಂತದ್ದು ಇಲ್ಲಿ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ 4-5 ಟೀಮ್ಗಳನ್ನ ಮಾಡಿಕೊಂಡು NIA ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಆರೋಪಿಗಳ ವಿಚಾರಣೆಯನ್ನ ಒಂದ್ ಕಡೆ ಆದ್ರೆ ಆರೋಪಿಗಳ ಸಂಬಂಧಿಗಳು, ಅವ್ರಿಗೆ ಗೊತ್ತಿರೋರನ್ನ ಮತ್ತೆ ಈ ಜೈಲು ಸಿಬ್ಬಂದಿಗಳು ಯಾರೆಲ್ಲ ಒಂದು ಸಹಾಯ ಮಾಡಿದ್ರು ನಾಸೀರ್ಗೆ ಏನು ಅನ್ನೋ ಒಂದು ಆಂಗಲ್ ಅಲ್ಲಿ ಇನ್ನೊಂದು ಟೀಮು ವಿಚಾರಣೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಟೀಮು ಏನ್ ಟ್ರಾವೆಲ್ ಹಿಸ್ಟ್ರಿ, ಹೀಗೆ ಎಲ್ಲಾ ಮಾಹಿತಿಯನ್ನು ಕೂಡ ಇಂಚಾಕಿ ಕಲೆಯನ್ನ ಹಾಕೊಳ್ತಾ ಇರೋದು ಅಂತ NIA ಅಧಿಕಾರಿಗಳು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರೆಡಿಕೇಶನ್ಗೆ ಒಂದು ಯಂಗ್ ಟೀಮ್ ಅನ್ನ ಅಂದ್ರೆ ನೆಕ್ಸ್ಟ್ ಏನಾದ್ರು ಉಗ್ರ ಚಟುವಟಿಕೆಗಳಿಗೆ ಪಾಲ್ಗೊಳ್ಳೋದಕ್ಕೆ ಒಂದು ಯಂಗ್ ಟೀಮ್ ಅನ್ನ ನಾಸೀರ್ ಜೈಲಿನಲ್ಲಿ ಇಟ್ಕೊಂಡೇ ರೆಡಿ ಮಾಡ್ತಿದ್ದ ಅನ್ನೋದು NIA ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.